ಲಲಿತಾ ಸಹಸ್ರನಾಮದ ಒಳಗೆ ನಾವು ಭಗವತಿ ರಾಜರಾಜೇಶ್ವರಿ, ತ್ರಿಪುರ ಸುಂದರಿ, ಬ್ರಹ್ಮಾಂಡ ನಾಯಕಿ ಮತ್ತು ಯಾರ ಸೌಂದರ್ಯ ಅಪ್ರತಿಮವೋ, ಯಾರಿಗೆ ತನ್ನನ್ನು ನೋಡಿಕೊಳ್ಳುವ ಕಲೆ ಅಪ್ರತಿಮವೋ, ಮನುಷ್ಯ ಯಾವಾಗ ಆಕರ್ಷಣೆ ಹೊಂತಾನಂದ್ರೆ ಯಾವಾಗ ಅವನು ಸೌಂದರ್ಯನ ತನ್ನೊಳಗೆ ಪ್ರಕಟ ಮಾಡ್ತಾನೋ ಆವಾಗ ಅವನು ಸುಂದರ ಆಗ್ತಾನೆ. ಯಾವಾಗ ಅವನ ಶರೀರ ದೇವತೆಯ ವಾಹಕ ಆಗ್ತದೋ, ಊರ್ಜೆಯ ವಾಹಕ ಆಗ್ತದೋ, ಭಗವತಿ ಶಕ್ತಿ ಅವನೊಳಗೆ ಇಳಿಯಲು ಆರಂಭಿಸಿದಾಗ, ಒಂದು ವೇಳೆ ಸಾಧಕ ಆ ರೀತಿಯ ಪ್ರಯತ್ನ ಮಾಡಿದಾಗ ಆವಾಗ ಅವನಲ್ಲಿ ಬ್ರಹ್ಮಾಂಡದ ಅತಿ ದೊಡ್ಡ ಆಕರ್ಷಕ ಶಕ್ತಿ ಅವನಲ್ಲಿ ಹುಟ್ಟುತ್ತದೆ. ಯಾರ ಆಕರ್ಷಣೆಯಿಂದ ಶಿವ ಸಹ ಸಮೂಹಿತ ಆಗ್ತಾನೋ, ಯಾರ ಆಕರ್ಷಣೆಯಿಂದ ದೇವತೆಗಳು ಸಹ ಸಮೂಹಿತ ಆಗ್ತವೋ ಅವಳೇ ತ್ರಿಪುರ ಸುಂದರಿ. ತ್ರಿಪುರದ ಅರ್ಥ ನಾನು ದಶಮಹಾವಿದ್ಯೆ ತ್ರಿಪುರ ಸುಂದರಿಯಲ್ಲಿ ಅದನ್ನು ಹೇಳಿದ್ದೇನೆ. ಈ ಮೂರು ಅವಸ್ಥೆ, ನಮ್ಮ ಜಾಗೃತ ಅವಸ್ಥೆ, ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್ ಮತ್ತು ಸುಷುಪ್ತಿ ಅವಸ್ಥೆ, ಈ ಮೂರು ಅವಸ್ಥೆ ಒಳಗೆ ಸುಂದರಳಾಗಿರುವಂಥವಳು ಈ ತ್ರಿಪುರ ಸುಂದರಿ. ಇಲ್ಲಿ ಸುಂದರತೆಯ ಅರ್ಥ ನಾವು ಲಲಿತಾ ಸಹಸ್ರನಾಮನ ಸರಿಯಾಗಿ ನೋಡಿದ್ರೆ ಇಲ್ಲಿ ಮೂರು ಭಾಗ ಇದೆ. ಒಂದು ಸ್ಥೂಲ ಭಾಗ, ಬಾಹ್ಯ ಆಕಾರದ ಭಾಗ ಅಂದರೆ ಪ್ರಕೃತಿಯ ಭಾಗ, ಅದು ಮೂರ್ತಿ ರೂಪನೂ ಆಗಿರ್ಬೋದು ಅಥವಾ ಸ್ವಶರೀರ ರೂಪನೂ ಆಗಿರಬಹುದು. ಇಲ್ಲಿ ಸಾಧಕ ತನ್ನ ಸಾಧ್ಯ ಮತ್ತು ಇಷ್ಟದ ಜೊತೆ ಸಾಧನೆ ಕುಳಿತಾಗ, ಏಕತ್ವ ಭಾವದಲ್ಲಿ ಕುಳಿತಾಗ ಆವಾಗ ಇಷ್ಟ ತನ್ನ ಕೆಲವು ಊರ್ಜೆನ, ಸೂಕ್ಷ್ಮ ಭಾಗನ ಸಾಧಕನಿಗೆ ಕೊಡ್ತದೆ ಮತ್ತು ಆ ಭಗವತಿಯ ಊರ್ಜೆಯ ಸಾನ್ನಿಧ್ಯದಿಂದ ಸಾಧಕ ಪದೇ ಪದೇ ಮಂತ್ರ ಜಪ ಮಾಡಿದಾಗ, ಉಚ್ಚಾರಣೆಯಿಂದ ಆ ಭಾವ ತಲುಪಿದಾಗ ನಮ್ಮ ಸ್ವರೂಪ ಏನಿದೆ, ಸಾಧಕನ ಸ್ವರೂಪ ಏನಿದೆ ಅದು ಭಗವತಿಯ ಸ್ವರೂಪ ಆಗ್ತದೆ. ಇಲ್ಲಿ ಭಗವತಿ ಅಂದರೆ ಸ್ತ್ರೀಲಿಂಗ ಪುಲ್ಲಿಂಗ ಆ ರೀತಿ ಏನು ಉದ್ದೇಶ ಇಲ್ಲ. ಭಗವತಿ ಅಂದರೆ ಭಗವತಿ, ಅವಳು ಪರಬ್ರಹ್ಮ. ಪರಬ್ರಹ್ಮ ಅಂದರೆ ಸ್ತ್ರೀನೂ ಅಲ್ಲ ಪುರುಷನೂ ಅಲ್ಲ. ಆ ಅಪಿಯರೆನ್ಸ್ ಬರ್ತದೆ ಭಗವತಿಯ ಆ ಊರ್ಜೆ. ಹೊರಗಡೆಯಿಂದ ನಾವು ಎಷ್ಟೇ ಮೇಕಪ್ ಮಾಡಿಕೊಂಡ್ರೂ ಸಹ ಅಷ್ಟೇನೂ ಸುಂದರವಾಗಿ ಕಾಣಲ್ಲ. ಯಾವಾಗ ನಾವು ಒಳಗಡೆಯಿಂದ ಸುಂದರ ಆಗ್ತೀವೋ ಆ ದೈವತ್ವ, ಆ ಕಳೆ ನಮ್ಮಲ್ಲಿ ಮೂಡ್ತದೆ, ಆವಾಗ ನಾವು ಸುಂದರವಾಗಿ ಕಾಣ್ತೀವಿ. ಒಳಗಿಂದ ನಾವು ಸುಂದರರಾದಾಗ ಆ ಕಳೆ, ಆ ತೇಜಸ್ಸು, ಆ ದೈವತ್ವ ನಮ್ಮಲ್ಲಿ ಮೂಡ್ತದೆ. ಒಳಗಿನ ಭಾವ, ನಮ್ಮ ಒಳಗಡೆ ಸೂಕ್ಷ್ಮತೆಯಲ್ಲಿ ಏನಿದೆ ನಮ್ಮ ಮನಸ್ಸು, ಬುದ್ಧಿ. ಒಂದು ವೇಳೆ ನೀವು ನಿಜವಾಗಿಯೂ ಲಲಿತಾ ಸಹಸ್ರನಾಮನ ಪಾಠ ಮಾಡ್ತಾ ಇದ್ದರೆ, ಅದರ ಎಸೆನ್ಸ್ನ ತಿಳಿದುಕೊಳ್ಳಿಕ್ಕೆ ಬಯಸ್ತೀರಾ ಅಂದರೆ ನೀವು ಭಗವತಿಯ ಕೆಲವು ತತ್ವ ರಹಸ್ಯನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ಭಗವತಿ ನಮಗೆ ಹೊರಗಡೆಯಿಂದ ಏನು ಕಾಣ್ತಾಳೆ ಸುಸಜ್ಜಿತವಾಗಿ, ಅಲಂಕಾರಿಕ ಭೂಷಣದಿಂದ ನಾವೇನು ನೋಡ್ತೀವಿ, ಅವಳು ಶೀ ಈಸ್ ದ ಪರ್ಫೆಕ್ಟ್ ಕಾಂಬಿನೇಷನ್ ಆಫ್ ಬ್ಯೂಟಿ ಆ್ಯಂಡ್ ಬ್ರೈನ್. ಮನಸ್ಸನ್ನು ನಿಯಂತ್ರಣ ಮಾಡುವ ಶಕ್ತಿ ಸಹ ಅವಳಲ್ಲಿದೆ. ಭಗವತಿಗೆ ಮನಸ್ಸಿರಲ್ಲ, ನಾನು ದೇವತೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ, ಸಾಧಕನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ಅಲ್ಲಿಂದನೇ ಅವನಿಗೆ ಊರ್ಜೆ ಸಿಗ್ತದೆ. ಇಲ್ಲಿ 3 ಸ್ಟೆಪ್ ಇದೆ: ಬಾಹ್ಯ, ಆಂತರಿಕ, ಪರಾವಸ್ಥೆ. ಪರಾವಸ್ಥೆಯಲ್ಲಿ ಪೂರ್ತಿ ಊರ್ಜಾ ಕ್ಷೇತ್ರ ಇದೆ. ಈ ರೀತಿ ಲಲಿತಾ ಸಹಸ್ರನಾಮನ 3 ಭಾಗಗಳಾಗಿ ವಿಂಗಡಿಸಲಾಗಿದೆ: ಸ್ಥೂಲ, ಸೂಕ್ಷ್ಮ, ಕಾರಣ. ಈ ಸ್ಥೂಲ ಸೂಕ್ಷ್ಮ ಕಾರಣನೇ ತ್ರಿಪುರ ಅಂತಾರೆ. ಭಗವತಿಯನ್ನು ನಿಜವಾಗಿಯೂ ಸಾಧಿಸುವಂತಹ ಸಾಧಕ, ಅವನ ಯೋಚನೆ ಯಾವ ರೀತಿ ಇರಬೇಕು? ಅವನು ಭಗವತಿಯನ್ನು ಕೇವಲ ಮೂರ್ತಿಗಷ್ಟೇ ಅಥವಾ ಯಂತ್ರಕ್ಕಷ್ಟೇ ಸೀಮಿತ ಮಾಡ್ಕೊಳ್ಬಾರ್ದು. ಭಗವತಿಯ ಉಪಚಾರ ಮಾಡಲಿಕ್ಕಷ್ಟೇ ಸೀಮಿತ ಮಾಡ್ಕೊಳ್ಬಾರ್ದು. ಭಗವತಿಗೆ ಅತ್ರ ತತ್ರ ಸರ್ವತ್ರ ಸೌಂದರ್ಯನೇ. ನಮ್ಮ ದೃಷ್ಟಿಯೊಳಗೆ ಆ ಸೌಂದರ್ಯತೆ ಬಂದರೆ, ಎಲ್ಲದರಲ್ಲೂ ಸೌಂದರ್ಯವನ್ನು ನೋಡುವ ದೃಷ್ಟಿ ನಮಗೆ ಬಂದರೆ, ನಮ್ಮ ಆ್ಯಟಿಟ್ಯೂಡ್ ಪಾಸಿಟಿವ್ ಆದರೆ, ಭಗವಂತನ ಸೃಷ್ಟಿಯ ಕಣ ಕಣದಲ್ಲೂ ಸೌಂದರ್ಯ ನೋಡ್ಲಿಕ್ಕೆ ನಮ್ಗೆ ಬಂದರೆ, ಆವಾಗ ನಾವು ಲಲಿತಾ ಸಹಸ್ರನಾಮಾವಳಿ ಏನಿದೆ ಆ ಭಾವದ ತನಕ ನಾವು ತಲುಪಬಹುದು. ಲಲಿತಾ ಸಹಸ್ರನಾಮದ ಪಾಠ ತುಂಬ ಜನ ಮಾಡ್ತಾರೆ, ಆದರೆ ಆ ಎಸೆನ್ಸ್ ತನಕ ತಲುಪೋದು ಬಹಳ ಅವಶ್ಯಕ. ಭಗವತಿಯ ಶಕ್ತಿ ಯಾವ ಸಾಧಕನಿಗೆ ಸಿಗ್ತದಂದರೆ, ಯಾರು ಶಿವನ ರೀತಿ ಇರ್ತಾರೋ ಅಂಥವ್ರಿಗೆ ಸಿಗ್ತದೆ. ಇಲ್ಲಿ ಶಿವನ ರೀತಿ ಅಂದರೆ ನಾವು ಜ್ಞಾನಿ ಆಗೋದು, ಶಿವನ ರೀತಿ ವಿವೇಕಿ ಆಗೋದು, ಶಿವನ ರೀತಿಯ ಬೋಳೆತನ, ಅಮಾಯಕತ್ವ. ಯಾರಲ್ಲಿ ಅಮಾಯಕತನ ಇದೆಯೋ
ಯಾರಲ್ಲಿ ಬೋಳೆತನ ಇದೆಯೋ ಅಂಥವರ ಹತ್ರನೇ ಭಗವತಿ ಬರ್ತಾಳೆ. ಯಾವುದೇ ಕಲ್ಮಶ ಇಲ್ವೋ ಅಂಥವ್ರ ಹತ್ರನೇ ಭಗವತಿ ಬರ್ತಾಳೆ. ಭಗವತಿ ಅಂದರೆ ಯಾವುದೋ ದೇವಿ, ಯಾವುದೋ ತಾಯಿ ಅಲ್ಲ. ಭಗವತಿಯನ್ನ ತತ್ವದ ರೂಪದಲ್ಲಿ ಅರ್ಥ ಮಾಡ್ಕೊಳ್ಳಿ. ಆ ಶಕ್ತಿ ನಮ್ಗೆ ಸಿಗ್ತದೆ. ರಾಜರಾಜೇಶ್ವರಿ ತ್ರಿಪುರ ಸುಂದರಿ ಸಾಧಕನಿಗೆ ಎಲ್ಲ ಕೊಡಲಿಕ್ಕೆ ಸಮರ್ಥ ಆಗಿದೆ. ಹಾಗಾಗಿ ಶ್ರೀವಿದ್ಯೆನ ಭೋಗ ಮತ್ತು ಮೋಕ್ಷದ ವಿದ್ಯೆ ಅನ್ನಲಾಗಿದೆ. ಭೋಕ್ತಿ ಮುಕ್ತಿ ಪ್ರದಾಯಿನಿ. ಎಲ್ಲ ವಿದ್ಯೆಯೂ ದಶಮಹಾವಿದ್ಯೆನೂ ಕೊಡ್ತವೆ, ಆದರೆ ಜಾಸ್ತಿ ಪ್ರಚಲಿತ ಶ್ರೀವಿದ್ಯೆಗಿದೆ. ಈಗ ಜಗತ್ತು ಯಾವ ರೀತಿ ನಡೀತಾ ಇದೆ ಅಂದರೆ ಎಲ್ಲರಿಗೂ ಸರ್ವಗುಣ ಸಂಪನ್ನ ಆಗಬೇಕಂತಿದೆ. ದಶಮಹಾವಿದ್ಯೆಯೂ ಸಹ ಸರ್ವಗುಣ ಸಂಪನ್ನನಾಗಿ ಮಾಡ್ತದೆ. ಆದರೆ ಸೆಂಟ್ರ್ ಪಾಯಿಂಟ್ ಆಕ್ಟಿವೇಟ್ ಆಗೋದು ಶ್ರೀವಿದ್ಯೆಯಿಂದ. ಶ್ರೀವಿದ್ಯೆಯಲ್ಲಿ ತ್ರಿಪುರ ಸುಂದರಿಯ ರಹಸ್ಯ ಏನಿದೆ ಅದನ್ನು ದತ್ತಾತ್ರೇಯ ಹೇಳಿದ್ದಾರೆ. ಲಲಿತ ಸಹಸ್ರನಾಮ ಏನಿದೆ ಹಯಗ್ರೀವ ಮತ್ತು ಅಗಸ್ತ್ಯರ ಸಂವಾದ. ಈ ಸಂವಾದ ಯಾವ ರೀತಿ ಯಾಕೆ ಹುಟ್ಟುತ್ತದೆ ಅಂದರೆ ನಾವು ನಮ್ಮ ದೃಷ್ಟಿನ ಬೇರೆ ಬೇರೆ ರೀತಿ ಇಡಬೇಕಾಗ್ತದೆ. ನಾವು ಹಯಗ್ರೀವರ ದೃಷ್ಟಿಕೋನದಿಂದನೂ ನೋಡಬೇಕು, ಅಗಸ್ತ್ಯರ ದೃಷ್ಟಿಕೋನದಿಂದನೂ ನೋಡಬೇಕು, ಭಗವತಿಯ ದೃಷ್ಟಿಕೋನದಿಂದನೂ ನೋಡಬೇಕು, ಗುರುತತ್ವದ ದೃಷ್ಟಿಕೋನದಿಂದನೂ ನೋಡಬೇಕು, ಸಾಧಕ ತತ್ವದ ದೃಷ್ಟಿಕೋನದಿಂದನೂ ನೋಡಬೇಕಾಗುತ್ತದೆ. ಈ ಎಲ್ಲ ಅವಸ್ಥೆನ ಕೇಂದ್ರಕ್ಕೆ ತಂದಾಗ ನಾವು ಅದರ ಗೂಢ ಅರ್ಥನ ಅರಿತೀವಿ. ಇದೇ ಸಿದ್ಧ ಕುಂಜಿಕ. ಇಲ್ಲ ಅಂದರೆ ನಮ್ಮ ಸ್ಮೃತಿಯಲ್ಲಿ ಎಷ್ಟು ಶಬ್ದ ಇದೆಯೋ ಅಷ್ಟೇ ಬುದ್ಧಿಯ ವಿಕಾಸ ಆಗ್ತದೆ. ಸ್ಮೃತಿಯಲ್ಲಿ ಎಷ್ಟು ಭಾವ ಇದೆಯೋ ಅಷ್ಟೇ ನಮ್ಮ ಬುದ್ಧಿಯ ವಿಸ್ತಾರ ಆಗ್ತದೆ. ಇಲ್ಲ ಅಂದರೆ ಸ್ಮೃತಿಯಲ್ಲಿ ಎಷ್ಟು ಭಾವ ಇದೆಯೋ ಅಷ್ಟೇ ಬುದ್ಧಿಯ ವಿಸ್ತಾರ ಆಗ್ತದೆ. ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿ ನಮಗೆಷ್ಟಿದೆಯೋ ಅಷ್ಟೇ ಬುದ್ಧಿಯ ವಿಸ್ತಾರ ಆಗ್ತದೆ. ನಾವು ಯಾವುದೇ ಪರಿಧಿಯ ಹೊರಗೆ ಯೋಚಿಸುವ ಪ್ರಯಾಸ ಮಾಡಿದಾಗಲೇ ಆ ಪರಿಧಿ ಒಡೆದು ಅದರ ಜ್ಞಾನ ಪಡಿತೀವಿ. ಯಾಕಂದರೆ ಜ್ಞಾನ ಅನಂತ, ಶಿವ ಅನಂತ. ಹಾಗಾಗಿ ಭಗವತಿ ಶಿವನಲ್ಲಿ ವಿರಾಜಮಾನಳಾಗಿದ್ದಾಳೆ. ಯಾರಲ್ಲಿ ಅನಂತ ಜ್ಞಾನ ಹರಿತಾ ಇದೆಯೋ ಅವನೇ ಶಿವ, ಅವನೇ ಶಕ್ತಿಯನ್ನು, ದೇವಿಯನ್ನು ಸಾಧಿಸಬಹುದು. ಈ ಅನಂತ ಧಾರೆ ನಮ್ಮಲ್ಲಿ ಚಿಮ್ಮೋದು ಹೇಗೆ? ಅದಕ್ಕೆ ಮೂರನೇ ತತ್ವ ಬೇಕಾಗ್ತದೆ. ಆ ಮೂರನೆಯ ತತ್ವನೇ ಗುರು ಸಾಧಕನಿಗೆ, ಶಿಷ್ಯನಿಗೆ ಬಾರಿ ಬಾರಿ ಆ ಪಾಯಿಂಟ್ನ ಕಡೆ, ಆ ಬಿಂದುವಿನ ಕಡೆ ತಂದು ಬಿಡ್ತಾರೆ. ನೀನು ಇಲ್ಲಿಂದ ಯೋಚಿಸು, ಇಲ್ಲಿಂದ ಶುರು ಮಾಡು. ಆ ವಿಚಾರ ಪ್ರಕಟ ಆಗ್ತದೆ. ನಾವೇನು ಸ್ತುತಿ ಮಾಡ್ತೀವಿ, ಲಲಿತಾ ಸಹಸ್ರನಾಮ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ತಾಂಡವ ಸ್ತೋತ್ರ ಆಗಿರ್ಬೋದು, ಕಾಳಿ ಸ್ತೋತ್ರ ಆಗಿರ್ಬೋದು, ಎಷ್ಟೆಲ್ಲ ಭಗವತಿಯ ಸ್ತೋತ್ರ ಇದೆಯೋ ಇವೆಲ್ಲ ಯಾಕಿವೆ ಅಂದರೆ ಸಾಧಕನ ಆನಂದದ ಹೃದಯ ಏನಿದೆ ಅದು ತತ್ವನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ, ಆ ಭಾವಕ್ಕೆ, ಆ ಬುದ್ಧಿಗೆ ಹೋದಾಗ ಏನು ಗುಣಗಾನ ಮಾಡ್ತೀವಿ, ಆ ತತ್ವನ ನೋಡಿದಾಗ, ಭಗವತಿಯ ಅನುಪಮ ಸೌಂದರ್ಯನ ನೋಡಿದಾಗ, ಆವಾಗ ಭಗವತಿಯ ಪ್ರೇಮದಲ್ಲಿ ಸಾಧಕ ಶಬ್ದದ ಹೂವಿನ ಹಾರ ಆಗ್ತಾನೆ. ಇದು ಸ್ತುತಿ ಮಾಡುವವರ ಲಕ್ಷಣ. ಸ್ತುತಿ ಅಂದರೆ ಪ್ರಶಂಸೆ ಮಾಡೋದು, ಗುಣಗಾನ ಮಾಡೋದು. ಸ್ತುತಿಯಿಂದ ಭಗವತಿಗೂ ಸಹ ಆನಂದ ಆಗ್ತದೆ. ನಾವು ಶ್ರೀಮಾತ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಗಿಳಿಪಾಠ ಮಾಡಿದ್ರೆ ಭಗವತಿ ಪ್ರಸನ್ನ ಆಗಲ್ಲ. ನಾವೇನು ಹೇಳ್ತಾ ಇದ್ದೀವಿ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಆದರೆ ಹೇಳೋದು ಅವಶ್ಯಕ. ನಾವು ಹೇಳ್ತಾ ಆ ಭಾವಕ್ಕೆ ತಲುಪಿದಾಗ ಆವಾಗ ಭಾವದಿಂದ ಭಾವಾರ್ಥ ಪ್ರಕಟ ಆಗ್ತದೆ. ಆವಾಗ ಅರ್ಥ ಆಗ್ತದೆ ಭಗವತಿ ಎಷ್ಟು ಸುಂದರ, ಎಷ್ಟು ಅನುಪಮ ಅಂತ. ಆವಾಗ ನಮಗೆ ಭಗವತಿ ಎಷ್ಟು ಸುಂದರ ಅಂತ ಅರ್ಥ ಆಗ್ತದೆ. ಇಲ್ಲಿ ದೇವಿಯ ಪಾದ ಏನಿದೆ, ಚರಣ ಏನಿದೆ, ಅದು ಆಮೆಯ ಬೆನ್ನಿನ ಹಾಗೆ ಕಠೋರ ಆಗಿದೆ. ಕಠೋರ ಯಾಕಾಗಿದೆ ಅಂದರೆ ಅಸುರರ ನಾಶ ಮಾಡಲಿಕ್ಕೆ. ಇಲ್ಲಿ ನಾವು ಕಾಲಿನ ಮಹಿಮೆಯನ್ನು ನೋಡ್ಲಿಕ್ಕೆ ಹೋದರೆ